ನಮ್ಮ ಯಶಸ್ಸಿಗೆ ಅತಿ ದೊಡ್ಡ ಶತ್ರು ಯಾರು? ಅಂದ್ರೆ ನಮ್ಮ ಆಫೀಸ್ ಬಾಸ್, ಅಥವಾ ನಮ್ಮ ಕಾಂಪಿಟೇಟರ್ಸ್? ಹೌದು, ಅಥವಾ ನಮಗೆ ಮೋಸ ಮಾಡಿದ ಫ್ರೆಂಡ್ಸ್. ಸ್ವಲ್ಪ ಯೋಚನೆ ಮಾಡಿ, ನಾವೆಲ್ಲರೂ ನಮ್ಮ ಸೋಲಿಗೆ ಇವರನ್ನೇ ದೂಷಿಸ್ತೀವಿ ಅಲ್ವಾ? ಖಂಡಿತ. ನಮಗೆ ಯಾವಾಗ್ಲೂ ಬೇರೆಯವರ ಮೇಲೆ ಗೂಬೆ ಕೂರಿಸೋದು ತುಂಬಾ ಈಸಿ. ಆದ್ರೆ ವಾಸ್ತವ ಏನಂದ್ರೆ, ನಮ್ಮ ಯಶಸ್ಸನ್ನ ತಡಿತಿರೋ ಆ ಬಹುದೊಡ್ಡ ಶತ್ರು ಹೊರಗಡೆ ಎಲ್ಲೂ ಇಲ್ಲ. ಆ ಶತ್ರು ಅಂದ್ರೆ ಆ ಕಾಣದ ಶತ್ರು ನಮ್ಮೊಳಗೆ ಕೂತು ನಗ್ತಿದ್ದಾನೆ. ಅದೇ ನಮ್ಮ ಈಗೋ, ಅಂದ್ರೆ ಅಹಂಕಾರ. ಇದೊಂದು ಕಹಿಯಾದ ಸತ್ಯ, ಆದ್ರೆ ಒಪ್ಕೊಳ್ಳೇಬೇಕು. ನಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಅವಕಾಶಗಳು ಇರುತ್ತೆ. ಆದ್ರೂ ನಾವು ಎಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ತಲುಪಿಲ್ಲ ಅನ್ನೋ ಹತಾಸೆ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ನಾವು ಅನ್ಕೋತೀವಿ ನನಗೆ ಸರಿಯಾದ ಬ್ರೇಕ್ ಸಿಗ್ಲಿಲ್ಲ ಅಥವಾ ನನ್ನ ಟೈಮ್ ಸರಿ ಇರ್ಲಿಲ್ಲ ಅಂತ. ಆದ್ರೆ ಅಸಲಿ ಪ್ರಾಬ್ಲಮ್ ನಮ್ಮ ಟ್ಯಾಲೆಂಟ್ ಕಮ್ಮಿ ಇರೋದಲ್ಲ. ಈ ಈಗೋ ಅನ್ನೋ ಪಟ್ಟಿ ನಮ್ಮ ಕಣ್ಣಿಗೆ ಕಟ್ಟಿದಾಗ ನಾವು ಕುರುಡ್ರಾಗ್ತೀವಿ. ಅಂದ್ರೆ ಅದು ನಾವು ಕ್ರಿಯೇಟ್ ಮಾಡಿರೋ ಒಂದು ಸುಳ್ಳು ಪ್ರಪಂಚ ಅಲ್ವಾ? ಹೌದು. ನಮ್ಮ ವೈಫಲ್ಯಗಳಿಗೆ ನಾವೇ ಕಾರಣ ಅನ್ನೋ ವಾಸ್ತವನ ಅದು ನೋಡಕ್ ಬಿಡಲ್ಲ. ಇದೇ ಕಾರಣಕ್ಕೆ ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ರೇಯಾನ್ ಹಾಲಿಡೇ ಬರೆದಿರೋ ಈಗೋ ಇಸ್ ದ ಎನಿಮಿ, ಅಂದ್ರೆ ಅಹಂಕಾರವೇ ಶತ್ರು ಅನ್ನೋ ಅದ್ಭುತವಾದ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೀವಿ. ಇದೊಂದು ಬ್ರಿಲಿಯಂಟ್ ಬುಕ್. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಇದು ಗೈಡ್ ತರ ಕೆಲಸ ಮಾಡುತ್ತೆ. ನಿಜ. ರ್ಯಾನ್ ಹಾಲಿಡೇ ಅವರು ಪುರಾತನ ಸ್ಟೋಯಿಕ್ ಫಿಲಾಸಫಿಯ ಹಿನ್ನೆಲೆ ಇಟ್ಕೊಂಡು ಇದನ್ನ ಬರೆದಿದ್ದಾರೆ. ಈ ಸ್ಟೋಯಿಸಿಸಂ ಬಗ್ಗೆ ಸ್ವಲ್ಪ. ಹೌದು, ಸ್ಟೋಯಿಸಿಸಂ ಅಂದ್ರೆ ತುಂಬಾ ಸಿಂಪಲ್. ಪ್ರಾಚೀನ ಗ್ರೀಕ್ ಮತ್ತೆ ರೋಮ್ನಲ್ಲಿ ಇದನ್ನ ಫಾಲೋ ಮಾಡ್ತಿದ್ರು. ಇದರ ಮೂಲ ಮಂತ್ರ ಏನಂದ್ರೆ, ನಮ್ಮ ಕಂಟ್ರೋಲಲ್ಲಿ ಏನಿದೆ ಅದ್ರ ಬಗ್ಗೆ ಮಾತ್ರ ನಾವು ತಲೆ ಕೆಡಿಸ್ಕೋಬೇಕು. ಓಹೋ, ಅಂದ್ರೆ ಬೇರೆಯವರ ಬಿಹೇವಿಯರ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ? ಆಗಲ್ಲ. ಜಗತ್ತಿನಲ್ಲಿ ನಡೆಯೋ ಘಟನೆಗಳನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಆದ್ರೆ ಆ ಘಟನೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು 100% ನಮ್ಮ ಕೈಯಲ್ಲೇ ಇರುತ್ತೆ. ವಾವ್, ಇದು ತುಂಬಾ ಪವರ್ಫುಲ್. ರಯಾನ್ ಹಾಲಿಡೇ ಇದನ್ನೇ ಇಟ್ಕೊಂಡು ನಮ್ಮ ಈಗೋ ಹೇಗೆ ಈ ಕಂಟ್ರೋಲ್ನ ಕಸಿದ್ಕೊಳ್ಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ? ಕರೆಕ್ಟ್. ಈ ಪುಸ್ತಕ ನಮ್ಮ ಲೈಫ್ ಜರ್ನಿನ 3 ಹಂತಗಳಾಗಿ ಡಿವೈಡ್ ಮಾಡುತ್ತೆ. 1, ನಾವ್ ಏನಾದ್ರೂ ಸಾಧಿಸ್ಬೇಕು ಅಂತ ಆಸೆ ಪಡೋ ಹಂತ, ಆಸ್ಪಿರೇಷನ್ ಸ್ಟೇಜ್. ಹೌದು. 2, ನಮಗೆ ಸಕ್ಸಸ್ ಸಿಕ್ಕಾಗ. ಮತ್ತೆ 3, ನಾವು ಫೇಲ್ ಆದಾಗ. ಓಕೆ, ಹಾಗಾದ್ರೆ ಈ 3 ಹಂತಗಳಲ್ಲಿ ಈಗೋ ನಮ್ಮನ್ನ ಹೇಗೆ ಕಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಲೆಸನ್, ಯಾವಾಗ್ಲೂ ನಾವು ಸ್ಟೂಡೆಂಟ್ ಆಗಿರ್ಬೇಕು ಅಂತ ಆಥರ್ ಹೇಳ್ತಾರೆ. ಮನುಷ್ಯನಿಗೆ ಒಂದು ಸಣ್ಣ ಸಕ್ಸಸ್ ಸಿಕ್ಕ ತಕ್ಷಣ ಬರೋ ಮೊದಲನೇ ಥಾಟ್ ಏನಂದ್ರೆ, ನನಗೆ ಆಲ್ರೆಡಿ ಎಲ್ಲ ಗೊತ್ತು. ಹೌದು, ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಫೀಲಿಂಗ್. ಅದೇ ಈಗೋ ಶುರುವಾಗೋ ಜಾಗ. ಜಗತ್ತಿನ ದೊಡ್ಡ ದೊಡ್ಡ ಸಾಧಕರು, ಅವರು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತಮ್ಮನ್ನ ತಾವು ಕೇವಲ ಸ್ಟೂಡೆಂಟ್ಸ್ ಅಂತಾನೆ ಅನ್ಕೋತಾರೆ. ಇದನ್ನ ಝೆನ್ ಫಿಲಾಸಫಿಯಲ್ಲಿ ಶೋಷನ್ ಅಂತಾರೆ ಅಲ್ವಾ, ಬಿಗಿನರ್ಸ್ ಮೈಂಡ್. ಎಕ್ಸಾಕ್ಟ್ಲಿ. ಕಪ್ ಆಲ್ರೆಡಿ ಫುಲ್ ಆಗಿದ್ರೆ ಅದಕ್ಕೆ ಹೊಸ ಟೀ ಹಾಕೋಕ್ಕಾಗಲ್ಲ. ಹಾಗೆ ಎಲ್ಲ ಗೊತ್ತು ಅನ್ಕೊಂಡ್ರೆ ಹೊಸ ಐಡಿಯಾಸ್ ಒಳಗ್ ಬರಲ್ಲ. ಆದ್ರೆ ನನ್ಗೊಂದು ಡೌಟ್ ಇದೆ. ನಾವು ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ತಾನೆ? ಈ ಕಾನ್ಫಿಡೆನ್ಸ್ಗೂ ಮತ್ತೆ ಈಗೋಗೂ ಏನು ಡಿಫ್ರೆನ್ಸ್? ಇದು ತುಂಬಾ ಜನ ಕೇಳೋ ಪ್ರಶ್ನೆ. ಕಾನ್ಫಿಡೆನ್ಸ್ ಅಂದ್ರೆ ನಾನೀ ಕೆಲ್ಸ ಕಲಿಬಲ್ಲೆ, ಕಷ್ಟಪಟ್ಟು ಸಾಧಿಸ್ತೀನಿ ಅನ್ನೋ ನಂಬಿಕೆ. ಅದು ರಿಯಾಲಿಟಿ ಮೇಲೆ ನಿಂತಿರುತ್ತೆ. ಓಕೆ. ಆದ್ರೆ ಈಗೋ ಅಂದ್ರೆ ನಾನು ಆಲ್ರೆಡಿ ಪರ್ಫೆಕ್ಟ್, ನನ್ಗಿಂತ ಬುದ್ಧಿವಂತರಿಲ್ಲ ಅನ್ನೋ ಸುಳ್ಳು ಭ್ರಮೆ. ಕಾನ್ಫಿಡೆನ್ಸ್ ನಿಮ್ನ ಕಲಿಯೋಕೆ ಪುಷ್ ಮಾಡುತ್ತೆ, ಆದ್ರೆ ಈಗೋ ನಿಮ್ಮ ಲರ್ನಿಂಗ್ಗೆ ಫುಲ್ ಸ್ಟಾಪ್ ಇಡುತ್ತೆ. ಕರೆಕ್ಟ್. ಒಂದ್ ಎಕ್ಸಾಂಪಲ್ ತಗೊಳ್ಳಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ. 5 ವರ್ಷದ ಹಿಂದೆ ಕಲ್ತ ಕೋಡಿಂಗ್ ಮಾತ್ರ ಶ್ರೇಷ್ಠ ಅಂತ ಅನ್ಕೊಂಡು ಹೊಸ ಟೆಕ್ನಾಲಜಿ ಕಲಿಯೋಕೆ ನಿರಾಕರಿಸ್ತಾನೆ. ನಾನು ಸೀನಿಯರ್ ಜೂನಿಯರ್ಸ್ ಹತ್ರ ಕಲಿಯಲ್ಲ ಅಂತಾನೆ. ಹೌದು, ಅದೇ ಈಗೋ. ಅವನು ಕಲಿಯೋದ್ ನಿಲ್ಸಿದ್ರೆ ಟೆಕ್ನಾಲಜಿ ಅವನ್ನ ಬಿಟ್ಟು ಮುಂದೆ ಹೋಗ್ತಾನೆ ಇರುತ್ತೆ. ಖಂಡಿತ. ಸರಿ, ನಾವೀಗ ಸ್ಟೂಡೆಂಟ್ ತರ ಕಲಿಯೋಕ್ ರೆಡಿ ಇದ್ದೀವಿ. ಒಂದೊಳ್ಳೆ ಐಡಿಯಾ ಬಂತು ತಕ್ಷಣ ನಾವೇನ್ ಮಾಡ್ತೀವಿ? ನಮ್ ಫ್ರೆಂಡ್ಸ್ಗೆ ಹೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕ್ತೀವಿ. ಅಲ್ಲೇ ನೋಡಿ ನಾವು ದೊಡ್ಡ ತಪ್ಪು ಮಾಡೋದು. ಇದು ಆಥರ್ ಹೇಳೋ 2ನೇ ಲೆಸನ್. ಮಾತಿಗಿಂತ ಕೆಲ್ಸಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಅಂದ್ರೆ ನಮ್ಮ ಪ್ಲಾನ್ಸ್ ಬಗ್ಗೆ ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ? ಅದು ನಮ್ಮ ಉತ್ಸಾಹ ಅಲ್ವಾ? ಈಗೋಗೆ ಯಾವಾಗ್ಲೂ ಪ್ರಚಾರ ಬೇಕು. ನಾವು ಮಾಡೋಕ್ ಹೊರಟಿರೋ ಕೆಲ್ಸದ ಬಗ್ಗೆ ಬಡಾಯಿ ಕೊಚ್ಕೊಳ್ಳೋದಿದೆಯಲ್ಲ, ಅದರ ಹಿಂದೆ ಒಂದು ಸೈಕಾಲಜಿ ಇದೆ. ಅಚ್ಚಾ, ಏನದು? ನಾವು ಒಂದು ಕೆಲಸದ ಬಗ್ಗೆ ತುಂಬಾ ಮಾತಾಡಿದಾಗ ನಮ್ಮ ಬ್ರೈನ್ ಆ ಕೆಲ್ಸ ಮುಗಿಸಿದಾಗ ಸಿಗೋ ಡೋಪಮೈನ್ನ ಅಂದ್ರೆ ಆ ಖುಷಿನ ಆಲ್ರೆಡಿ ರಿಲೀಸ್ ಮಾಡ್ಬಿಡುತ್ತಾ? ಹೌದು.
ಕೆಲ್ಸ ಶುರು ಮಾಡೋ ಮುಂಚೆನೆ ನೀವು ಅದನ್ನ ಸಾಧಿಸ್ಬಿಟ್ಟಿದೀವಿ ಅನ್ನೋ ಒಂದು ಫೇಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ. ವಾವ್, ಇದು ನಿಜಕ್ಕೂ ಬೆಚ್ಚಿ ಬೀಳೋ ವಿಚಾರ. ಅಂದ್ರೆ ಆ ರಿವಾರ್ಡ್ ಆಲ್ರೆಡಿ ಸಿಕ್ಕಿರೋದ್ರಿಂದ ನಮ್ಮಲ್ಲಿ ಕೆಲಸ ಮಾಡೋ ಇಂಟ್ರೆಸ್ಟ್ ಕಮ್ಮಿ ಆಗುತ್ತಾ? ಎಕ್ಸಾಕ್ಟ್ಲಿ. ಇವತ್ತಿನ ದಿನ ಜಿಮ್ಗೆ ಹೋಗೋ ಮುಂಚೆ ನಾಳೆಯಿಂದ ಟ್ರಾನ್ಸ್ಫಾರ್ಮೇಶನ್ ಶುರು ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ. ಹೌದು, ಜನ ಕಾಮೆಂಟಲ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳಿದ ತಕ್ಷಣ ಅವರಿಗೆ ಅಲ್ಲೇ ಗೆದ್ದ ಖುಷಿ ಸಿಗತ್ತೆ. 2 ದಿನ ಹೋಗ್ತಾರೆ, ಆಮೇಲೆ ಸುಸ್ತಾಗ್ಬಿಡ್ತಾರೆ. ಆದ್ರೆ ನಿಜವಾದ ಸಾಧಕರು ಸದ್ದಿಲ್ದೆ 6 ತಿಂಗಳು ಕಷ್ಟಪಟ್ಟು ತಮ್ಮ ರಿಸಲ್ಟ್ನ ಜಗತ್ತಿಗೆ ತೋರಿಸ್ತಾರೆ. ನಿಜ, ಮಾತು ಗಾಳಿಯಲ್ಲಿ ಹೋಗುತ್ತೆ, ಆದರೆ ರಿಸಲ್ಟ್ ಹಿಸ್ಟ್ರಿಯಲ್ಲಿ ಉಳಿಯುತ್ತೆ. ಸರಿ, ನಾವು ಸದ್ದಿಲ್ದೆ ಮೌನವಾಗಿ ಕೆಲಸ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಆದರೆ ನಾವು ಮಾಡಿರೋ ಕೆಲಸದಲ್ಲಿ ಬಾಸ್ ಅಥವಾ ಕ್ಲೈಂಟ್ ತಪ್ಪಿಡಿದರೆ ಸಿಟ್ಟು ಬರುತ್ತೆ ಅಲ್ವಾ? ಸಿಟ್ಟು ಬರೋದು ಸಹಜ ತಾನೆ, ಇಷ್ಟು ಕಷ್ಟಪಟ್ಟು ಮಾಡ್ದೀನಿ ಅಂತ. ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಇದು 3ನೇ ಲೆಸನ್, ಟೀಕೆಯನ್ನ ಸ್ವೀಕರಿಸೋದು ಅಲ್ವಾ? ಹೌದು, ಇದು ಮನುಷ್ಯನಿಗೆ ಅತಿ ಕಷ್ಟದ ಸವಾಲು. ಯಾರಾದರೂ ಟೀಕಿಸಿದಾಗ ಯಾಕಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ಯಾಕಂದ್ರೆ ಈಗೋ ನಮ್ಮ ಕೆಲಸನ ನಮ್ಮ ಐಡೆಂಟಿಟಿಗೆ ಲಿಂಕ್ ಮಾಡಿರುತ್ತೆ. ಅಂದ್ರೆ ನಾನ್ ಮಾಡಿದ ಪ್ರಾಜೆಕ್ಟ್ ಕೆಟ್ಟದಾಗಿದೆ ಅಂತ ಅವ್ರು ಹೇಳಿದ್ರೆ ನಾನೇ ಒಬ್ಬ ಕೆಟ್ಟ ವ್ಯಕ್ತಿ ಅಂತ ನಮ್ಮ ಬ್ರೇನ್ ಅನ್ಕೊಳ್ಳುತ್ತೆ. ಅದು ನಮ್ಮ ಪರ್ಸನಾಲಿಟಿ ಮೇಲಿನ ಅಟ್ಯಾಕ್ ಅಂತ ಫೀಲ್ ಆಗುತ್ತೆ. ಓಹೋ, ಅದಕ್ಕೆ ನಾವು ತಕ್ಷಣ ಡಿಫೆನ್ಸಿವ್ ಆಗಿ ವಾದ ಮಾಡೋಕ್ ಶುರು ಮಾಡ್ತೀವಾ? ಕರೆಕ್ಟ್. ಅಲ್ಲಿ ಫೈಟ್ ಆರ್ ಫ್ಲೈಟ್ ರಿಯಾಕ್ಷನ್ ಶುರುವಾಗತ್ತೆ. ಜಗಳ ಆಡ್ತೀವಿ ಅಥವಾ ಅಲ್ಲಿಂದ ಎಸ್ಕೇಪ್ ಆಗ್ತೀವಿ. ಆದ್ರೆ ಆಥರ್ ಹೇಳ್ತಾರೆ, ನಿಮ್ಮ ಕೆಲ್ಸ ಬೇರೆ, ನಿಮ್ಮ ವ್ಯಕ್ತಿತ್ವ ಬೇರೆ. ಎರಡೂ ಒಂದೇ ಅಲ್ಲ. ಹೌದು, ಆಫೀಸಲ್ಲಿ ನಿಮ್ಮ ಐಡಿಯಾನ ಯಾರಾದ್ರೂ ರಿಜೆಕ್ಟ್ ಮಾಡಿದ್ರೆ ಈಗೋ ಇರೋ ವ್ಯಕ್ತಿ ಇವರಿಗೆ ನನ್ನ ವಿಷನ್ ಅರ್ಥ ಆಗ್ತಿಲ್ಲ ಅಂತಾನೆ. ಆದ್ರೆ ಹಂಬಲ್ ಆಗಿರೋ ವ್ಯಕ್ತಿ ಓಕೆ, ನನ್ನ ಕೆಲಸ ಇಂಪ್ರೂವ್ ಮಾಡಕ್ಕೆ ಇದರಲ್ಲಿ ಏನು ಲೆಸನ್ ಇದೆ ಅಂತ ನೋಡ್ತಾನೆ. ಎಕ್ಸಾಕ್ಟ್ಲಿ. ಟೀಕೆ ಅನ್ನೋದು ಫ್ರೀ ಫೀಡ್ಬ್ಯಾಕ್. ಅದನ್ನ ತಗೊಳ್ಳೋಕಾಗಿಲ್ಲ ಅಂದ್ರೆ ನಮ್ಮ ಗ್ರೋತ್ ಅಲ್ಲೇ ಸ್ಟಾಪ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸರಿ, ನಾವು ಇವೆಲ್ಲ ಫಾಲೋ ಮಾಡ್ವಿ, ಕಲ್ತೇವು, ಮೌನವಾಗಿ ಕೆಲಸ ಮಾಡಿದ್ವಿ, ಫೀಡ್ಬ್ಯಾಕ್ ತಗೊಂಡು ಯಶಸ್ಸು ಅಂದ್ರೆ ಸಕ್ಸಸ್ ಪಡಿತ್ವಿ. ಈಗ ಪ್ರಾಬ್ಲಮ್ ಸಾಲ್ವ್ ಅಲ್ವಾ? ಇಲ್ಲ, ಅಸಲಿ ಡೇಂಜರ್ ಶುರುವಾಗೋದೇ ಇಲ್ಲಿ. 4ನೇ ಲೆಸನ್ ಏನಂದ್ರೆ ಯಶಸ್ಸಿನ ನಂತರ ನಮ್ರತೆ ಕಾಪಾಡಿಕೊಳ್ಳೋದು. ಯಾಕೆ? ಸಕ್ಸಸ್ ಬಂದ್ಮೇಲೆ ಈಗೋ ಜಾಸ್ತಿ ಆಗತ್ತಾ? ಹಿಸ್ಟ್ರಿ ನೋಡಿ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ವ್ಯಕ್ತಿಗಳು ಫೇಲ್ ಆಗಿರೋದು ಸಕ್ಸಸ್ ಸಿಗುವ ಮುನ್ನ ಅಲ್ಲ, ಸಕ್ಸಸ್ ಸಿಕ್ಕ ನಂತರ. ಯಾಕಂದ್ರೆ ಸಕ್ಸಸ್ ಬಂದಾಗ ನಾನು ಏನು ಮಾಡಿದ್ರೂ ಸರಿ ಅನ್ನೋ ಭ್ರಮೆ ಬರುತ್ತೆ. ಹೌದು, ಇದನ್ನ ಸೈಕಾಲಜಿಯಲ್ಲಿ ಡಿಸೀಸ್ ಆಫ್ ಮೀ ಅಂತಾರೆ. ಕಷ್ಟ ಕಾಲದಲ್ಲಿ ವಿನಮ್ರವಾಗಿರ್ತೀವಿ, ಆದ್ರೆ ಉತ್ತುಂಗಕ್ಕೆ ಹೋದ ತಕ್ಷಣ ಎಲ್ಲ ಗಾಳಿಗೆ ತೂರ್ಬಿಡ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಮೆರಿಕಾದ ಬಿಲಿಯನೇರ್ ಹೊವಾರ್ಡ್ ಹ್ಯೂಸ್. ಅವನು ಯೌವನದಲ್ಲಿ ಅದ್ಭುತವಾದ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಹೌದು, ಪೈಲಟ್ ಕೂಡ ಆಗಿದ್ದ. ಆದ್ರೆ ಸಕ್ಸಸ್ ಮತ್ತೆ ದುಡ್ಡು ತಲೆಗೇರಿ ತಕ್ಷಣ ಏನಾಯ್ತು? ಅವನು ಈಗೋ ಮಿತಿ ಮೀರಿತು. ಯಾರು ವಾಸ್ತವ ಹೇಳ್ತಿದ್ರೋ ಅವ್ರನ್ನೆಲ್ಲ ಕೆಲ್ಸದಿಂದ ತೆಗೆದಾಕಿದ. ಬರೀ ಹೊಗಳು ಬಟ್ರನ್ನ ಸುತ್ತಿಟ್ಕೊಂಡ. ಕರೆಕ್ಟ್. ಕೊನೆಗೆ ತನ್ನದೇ ಈಗೋ ಕ್ರಿಯೇಟ್ ಮಾಡಿದ ಪ್ರಪಂಚದಲ್ಲಿ ಬಂದಿಯಾಗಿ ಹುಚ್ಚನ ತರ ಒಬ್ಬಂಟಿಯಾಗಿ ಸತ್ತ. ಇದು ಸಕ್ಸಸ್ ನಂತರ ಈಗೋ ಮಾಡೋ ಅನಾಹುತ. ಆದರೆ ಇದಕ್ಕೆ ಆಪೋಸಿಟ್ ಆಗಿ ಚರಿತ್ರೆಯಲ್ಲಿ ಬೇರೆ ಎಕ್ಸಾಂಪಲ್ ಇದೆಯಾ? ಖಂಡಿತ ಇದೆ. ಚಂಗೀಸ್ ಖಾನ್ನ ಉದಾಹರಣೆ ನೋಡಿ. ಅವನು ಎಷ್ಟೇ ದೊಡ್ಡ ಸಾಮ್ರಾಜ್ಯ ಗೆದ್ರೂ ನನಗೆ ಎಲ್ಲಾ ಗೊತ್ತು ಅಂತ ಕೂರ್ಲಿಲ್ಲ. ಹೌದಾ? ಅವನು ತುಂಬಾ ಕ್ರೂರ ಅಂತ ನಾವು ಓದಿದ್ದೀವಿ. ಹೌದು, ಆದ್ರೆ ಅವನು ಗೆದ್ದ ದೇಶದ ಅತ್ಯುತ್ತಮ ಟೆಕ್ನಾಲಜಿನ, ಅಲ್ಲಿನ ಇಂಜಿನಿಯರ್ಸ್ನ ತನ್ನ ಟೀಮ್ಗೆ ಸೇರಿಸ್ಕೊತಿದ್ದ. ಆ ಕಲಿಯೋ ಗುಣನೇ ಅವನನ್ನ ಅಷ್ಟು ದೊಡ್ಡ ಸಾಮ್ರಾಟನನ್ನಾಗಿ ಮಾಡಿದ್ದು. ಅಂದ್ರೆ ಸಕ್ಸಸ್ ಅನ್ನೋದು ಒಂದು ಮೈಲಿಗಲ್ಲು, ಅದೇ ಅಂತಿಮ ಅಲ್ಲ ಅನ್ನೋ ಅರಿವಿರಬೇಕು. ಎಕ್ಸಾಕ್ಟ್ಲಿ. ಆದ್ರೆ ಸಕ್ಸಸ್ ಬಂದಾಗ ನಾವು ಬದಲಾಗೋಕ್ ಒಪ್ಪಿಲ್ಲ ಅಂದ್ರೆ ಏನಾಗುತ್ತೆ? ಇದು ನಮ್ಮ 5ನೇ ಲೆಸನ್ಗೆ ತಗೊಂಡು ಹೋಗುತ್ತೆ. ಈಗೋ ನಮ್ಮ ಗ್ರೋತ್ನ, ನಮ್ಮ ಭವಿಷ್ಯನ ಹೇಗೆ ನಾಶ ಮಾಡುತ್ತೆ. ಇದು ಈಗೋನ ಕೊನೆಯ ಮತ್ತೆ ಭೀಕರ ಹಂತ. ಒಬ್ಬ ವ್ಯಕ್ತಿ ಇರಬಹುದು ಅಥವಾ ದೊಡ್ಡ ಕಂಪನಿ ಇರಬಹುದು. ಈಗೋ ಆವರಿಸಿದಾಗ ನಾನೇ ಶ್ರೇಷ್ಠ, ಜಗತ್ತೇ ನನ್ನ ಪ್ರಕಾರ ಬದಲಾಗ್ಬೇಕು ಅಂತ ಅನ್ಕೋತಾರೆ. ಪ್ರಪಂಚ ಮುಂದೆ ಹೋಗ್ತಿರುತ್ತೆ, ಹೊಸ ಟೆಕ್ನಾಲಜಿ ಬರ್ತಿರುತ್ತೆ. ಹೌದು, ಆದ್ರೆ ಇವರು ಹಳೇ ಕಾಲದ ಗುಂಗಲ್ಲೇ ಇರ್ತಾರೆ. ಹೊಸ ಐಡಿಯಾಸ್ನ ನೋಡಿ ನಗ್ತಾರೆ. ಇದಕ್ಕೆ ಕಾರ್ಪೊರೇಟ್ ಪ್ರಪಂಚದಲ್ಲಿ ಬ್ಲಾಕ್ ಬಸ್ಟರ್ ಕಂಪನಿ ಕತೆ ಹೇಳಲೇಬಟ್ಟು. ವಿಡಿಯೋ ರೆಂಟಲ್ ಬಿಸ್ನೆಸ್ ಅಲ್ಲಿ ಅವರ ನಂಬರ್ 1 ಇದ್ರು ಅಲ್ವಾ? ಹೌದು, ಪ್ರಪಂಚದಾದ್ಯಂತ ಅವರ ಅಂಗಡಿಗಳಿದ್ವು. ಆಗ ನೆಟ್ಫ್ಲಿಕ್ಸ್ ಅನ್ನೋ ಸಣ್ಣ ಕಂಪನಿ ಬಂದು ಮುಂದಿನ ದಿನಗಳು ಆನ್ಲೈನ್ ಸ್ಟ್ರೀಮಿಂಗ್ನದ್ದು, ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಕೇಳಿದಾಗ ಬ್ಲಾಕ್ ಬಸ್ಟರ್ ಸಿಇಒಗಳು ಜೋರಾಗಿ ನಕ್ರು.
ಅವರ ಈಗೋ ಎಷ್ಟಿತ್ತು ಅಂದ್ರೆ ಜನ ಯಾವಾಗ್ಲೂ ಅಂಗಡಿಗೆ ಬಂದೆ DVD ತಗೋತಾರೆ ಅಂತ ಅನ್ಕೊಂಡ್ರು. ಆದರೆ 5 ವರ್ಷದಲ್ಲಿ ನೆಟ್ಫ್ಲಿಕ್ಸ್ ಇಡೀ ಜಗತ್ತನ್ನ ಆಳಿತು. ಬ್ಲಾಕ್ ಬಸ್ಟರ್ ಸಂಪೂರ್ಣವಾಗಿ ಮುಚ್ಚೋಯ್ತು. ಇದೇ ವಾಸ್ತವ. ಈಗೋ ನಮ್ ಕಣ್ಣಿಗೆ ಪೊರೆ ತರುತ್ತೆ, ನಮ್ ಮುಂದಿರೋ ಅಪಾಯನ ನಾವು ನೋಡ್ದ ಹಾಗೆ ಮಾಡುತ್ತೆ. ಬದಲಾವಣೆ ಒಪ್ಪಿಲ್ಲ ಅಂದ್ರೆ ನಾವು ಅಳೆದು ಹೋಗ್ತೀವಿ. ಅದಕ್ಕೆ ರಯಾನ್ ಹಾಲಿಡೇ ಹೇಳೋದು, ಅಹಂಕಾರ ನಮ್ಮ ಒಳಗಿನ ಸಾಮರ್ಥ್ಯನ ಕೊಲ್ಲೋ, ನಮಗೆ ನಾವೇ ಕೊಟ್ಕೊಳ್ಳೋ ವಿಷ ಅಂತ. ಹೌದು, ಅದು ಟೀಮ್ ವರ್ಕ್ ಹಾಳು ಮಾಡುತ್ತೆ, ಸಂಬಂಧಗಳನ್ನ ಕೆಡಿಸುತ್ತೆ. ಹಾಗಾದ್ರೆ ಇಷ್ಟೊತ್ತು ನಾವು ಮಾತಾಡಿದ ಈ ಎಲ್ಲ ಲೆಸನ್ಸ್ನ ಸೇರಿಸಿ ನೋಡಿದ್ರೆ ಇದರ ಫೈನಲ್ ಸಾರಾಂಶ ಏನು? ಈ ಈಗೋನ ಕಂಟ್ರೋಲ್ ಮಾಡೋಕೆ ನಮ್ಮ ವೀಕ್ಷಕರಿಗೆ ಏನು ಪ್ರಾಯೋಗಿಕ ಟಿಪ್ಸ್ ಕೊಡ್ತೀರಾ? ಸಿಂಪಲ್ ಆದ 3 ರೂಲ್ಸ್. ಫಸ್ಟ್, ನೀವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಯಾವಾಗ್ಲೂ ಕಲಿಯೋ ಹಸಿವಿರೋ ಸ್ಟೂಡೆಂಟ್ ಆಗಿರಿ. ಸೆಕೆಂಡ್, ದೊಡ್ಡ ಕನಸುಗಳ ಬಗ್ಗೆ ಮಾತಾಡೋದನ್ನ ಬಿಟ್ಟು ನಿಮ್ಮ ರಿಸಲ್ಟ್ಸ್ ಮೂಲಕ ಜಗತ್ತಿಗೆ ಉತ್ತರ ಕೊಡಿ. ಮತ್ತೆ ಥರ್ಡ್, ಟೀಕೆಗಳನ್ನ ಪರ್ಸನಲ್ ಅಟ್ಯಾಕ್ ಅಂತ ತಗೋಬಾರ್ದು. ಎಕ್ಸಾಕ್ಟ್ಲಿ. ಅದನ್ನ ನಿಮ್ಮ ಕೆಲಸ ಇಂಪ್ರೂವ್ ಮಾಡೋ ಅವಕಾಶ ಅಂತ ಬಳಸಿ. ಮತ್ತೆ ಸಕ್ಸಸ್ ಸಿಕ್ಕಾಗ ಹಂಬಲ್ ಆಗಿರಿ. ಹೊರಗಿನ ಶತ್ರುಗಳಿಗಿಂತ ನಮ್ಮ ಈಗೋ ತುಂಬಾ ಡೇಂಜರ್. ಸೂಪರ್. ಈ ಮನಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ನಮ್ಮ ಭವಿಷ್ಯನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಸಕ್ಸಸ್ ಅನ್ನೋದು ನಿರಂತರವಾಗಿ ಕಲಿಯುತ್ತಾ ಸಾಗೋ ಒಂದು ಜರ್ನಿ ಅಷ್ಟೇ. ನಿಜಕ್ಕೂ ಇದು ಪ್ರತಿಯೊಬ್ಬರೂ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ ಅತ್ಯಮೂಲ್ಯ ವಿಚಾರಗಳು. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ಈಗೋನ ಬೇರೆ ಬೇರೆ ಮುಖವಾಡಗಳನ್ನು ನಾವು ಕಳಚಿದ್ದೀವಿ ಅಂತ ಅನ್ಕೋತೀನಿ. ಈ ಮಾತುಗಳು ನಿಮ್ಮ ಲೈಫ್ನ ಯಾವುದಾದ್ರೂ ಘಟನೆಗೆ ಕನೆಕ್ಟ್ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹೌದು, ಈಗೋ ಅನ್ನೋದು ಪ್ರತಿದಿನ ಪ್ರತಿಕ್ಷಣ ನಮ್ಮ ನಿರ್ಧಾರಗಳಲ್ಲಿ ಎಚ್ಚರ ಆಗ್ತಾನೇ ಇರುತ್ತೆ. ನಾವು ಅಲರ್ಟ್ ಆಗಿರ್ಬೇಕು. ಕರೆಕ್ಟ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಈವರೆಗೆ ಸಾಧಿಸಿದ ಅತ್ಯುನ್ನತ ಯಶಸ್ಸೇ ನಿಮ್ಮ ಮುಂದಿನ ಅತಿದೊಡ್ಡ ಪತನದ ಮೊದಲ ಮೆಟ್ಟಿಲಾಗಿದ್ರೆ, ನಿಮ್ಮೊಳಗಿನ ಆ ಶತ್ರು ಈಗ ಇದೇ ಕ್ಷಣ ಯಾವ ರೂಪದಲ್ಲಿ ಎಚ್ಚರಗೊಳ್ಳುತ್ತಿದ್ದಾನೆ? ಸ್ವಲ್ಪ ಯೋಚಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥ ಅದ್ಭುತವಾದ ನಾಲೆಜ್ಗೋಸ್ಕರ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಡೀಪ್ ಡೈವ್ ಅಲ್ಲಿ ಸಿಗೋಣ. ಥ್ಯಾಂಕ್ಸ್.